ರೇವಣ್ಣ ಕುಟುಂಬಕ್ಕೆ ಸುತ್ತಿಕೊಂಡಿರೋ ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಟೆಂಪಲ್ ರನ್ ನಡೆಸಿದಂತ ರೇವಣ್ಣ ಇವತ್ತು ಕೂಡ ಸಂಕಷ್ಟದಿಂದ ಪಾರು ಮಾಡುವಂತೆ ಮನೆಯಲ್ಲೇ ಹೋಮ ಹವನ ಮಾಡಿ ದೇವರ ಮೊರೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಯಾವ ತನಿಖೆಯನ್ನ ಕೂಡ ಎದುರಿಸೋದಕ್ಕೆ ನಾನು ಸಿದ್ಧ ಅಂತ ಹೇಳಿಕೊಂಡಿದ್ದಾರೆ. ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸದ್ಯ ಹಾಸನದಲ್ಲಿ ಹರಿದಾಡ್ತಾ ಇರೋ ಅಶ್ಲೀಲ ವಿಡಿಯೋಗಳದ್ದೇ ಸುದ್ದಿ. ಚುನಾವಣೆ ಹೊತ್ತಲ್ಲೇ ಹಾಸನದಲ್ಲಿ ವೈರಲ್ ಆಗಿರೋ ಅಶ್ಲೀಲ ವಿಡಿಯೋಗಳು ರೇವಣ್ಣ ಕುಟುಂಬವನ್ನ ಸಂಕಷ್ಟಕ್ಕೀಡು ಮಾಡಿದೆ. ಬಂದೊದಗಿರೋ ಸಂಕಷ್ಟದಿಂದ ಪಾರು ಮಾಡುವಂತೆ ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ರೇವಣ್ಣ ಮನೆಯಲ್ಲಿ ಪೂಜೆ, ಸಂಕಷ್ಟದಿಂದ ದೂರ ಆಗಲು ರೇವಣ್ಣ ಮನೆಯಲ್ಲಿ ಹೋಮ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ತನಿಖೆ ಚುರುಕುಗೊಂಡಿದೆ. ಸದ್ಯ ಪ್ರಕರಣವನ್ನ ಕೈಗೆತ್ತಿಕೊಂಡಿರೋ ಎಸ್ಐಟಿ ತಂಡ ಕೇಸ್ ಭೇದಿಸಲು ತನಿಖೆಯ ವೇಗವನ್ನ ಹೆಚ್ಚಿಸಿದ್ದಾರೆ. ಈ ಬೆನ್ನಲ್ಲೇ ರೇವಣ್ಣ ಎದುರಾದ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಬನಶಂಕರಿಯ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದ ರೇವಣ್ಣ ಇವತ್ತು ದಂಪತಿ ಸಮೇತ ಹೊಳೆನರಸೀಪುರದ ಮನೆಯಲ್ಲಿ ಬೆಳಗ್ಗೆಯಿಂದಲೇ ಹೋಮ ಹವನ ನಡೆಸಿದ್ದಾರೆ. ಎಸ್ಐಟಿ ಅಲ್ಲ, ಯಾವ ತನಿಖೆಯಾದ್ರೂ ಎದುರಿಸಲು ಸಿದ್ಧ, ಎಲ್ಲಾ ತನಿಖೆ ಎದುರಿಸುತ್ತೇನೆ ಎಂದ ಮಾಜಿ ಸಚಿವ ರೇವಣ್ಣ. ಇನ್ನು ಹೋಮ ಮುಗಿದ ಬಳಿಕ ಮನೆಯಿಂದ ಹೊರಟ ರೇವಣ್ಣ ಪ್ರಕರಣದ ಬಗ್ಗೆ ಮಾತನಾಡಿದ್ರು. ಎಸ್ಐಟಿ ಅಲ್ಲ, ಯಾವ ತನಿಖೆಯಾದ್ರೂ ಎದುರಿಸಲು ಸಿದ್ಧ ಎಂದು ತಿಳಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಮನೆಗೆ ನೋಟಿಸ್ ಅಂಟಿಸಿದ್ದಾರೆ, ನೋಟಿಸ್ನಲ್ಲಿ ಏನಿದೆ ಎಂಬುದನ್ನ ತಿಳಿದುಕೊಳ್ತೇನೆ ಅಂತ ಹೇಳಿದ್ರು. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ, ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನ್ ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ. ಮತ್ತೊಂದೆಡೆ ನಿನ್ನೆ ಸಂಜೆ ಪೊಲೀಸರು ರೇವಣ್ಣ ಮನೆಗೆ ನೋಟಿಸ್ ಅಂಟಿಸಿದ್ರು. ಆದ್ರೆ ಮನೆ ಕೆಲಸದವರು ನೋಟಿಸ್ ಕಿತ್ತು ಹಾಕಿ ಮನೆ ಸ್ವಚ್ಛಗೊಳಿಸಿದ್ದು, ಮನೆಯಲ್ಲಿ ಹೋಮ ನಡೆಸಲಾಗಿದೆ. ಯಾರನ್ನೇ ಆದ್ರೂ ಏಕಾಏಕಿ ಬಂಧನ ಮಾಡೋದಿಲ್ಲ, ಯಾರನ್ನು ರಕ್ಷಣೆ ಮಾಡುವಂಥದ್ದು ಇಲ್ಲ ಎಂದ ಪರಂ. ಇನ್ನು ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೇವಣ್ಣಗೆ ನೋಟಿಸ್ ಕೊಟ್ಟಿದ್ದಾರೆ. ತನಿಖೆ ಶುರುವಾಗಿದೆ, ಯಾರನ್ನೇ ಆದ್ರೂ ಏಕಾಏಕಿ ಬಂಧನ ಮಾಡೋದಿಲ್ಲ, 24 ಗಂಟೆಯೊಳಗೆ ಹಾಜರಾಗದಿದ್ರೆ ಎಸ್ಐಟಿ ಮುಂದಿನ ಪ್ರಕ್ರಿಯೆ ನಡೆಸಲಿದೆ, ಇದರಲ್ಲಿ ಯಾರನ್ನು ರಕ್ಷಣೆ ಮಾಡುವಂಥದ್ದು ಏನೂ ಇಲ್ಲ ಎಂದು ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಯಾರನ್ನೇ ಆಗಲಿ ಏಕಾಏಕಾಗಿ ಬಂಧನ ಮಾಡೋದಿಲ್ಲ, ಅದಕ್ಕೆ ಪುರಾವೆಗಳು ಮತ್ತೊಂದು ಕಂಪ್ಲೇಂಟ್ಸ್ ಕೊಡ್ತಕ್ಕಂಥದ್ದು, ಆ ಕಂಪ್ಲೇಂಟ್ಸ್ನಲ್ಲಿ ಏನು ಹೇಳಿರ್ತಾರೆ ಅದು ಭಾಳ ಮುಖ್ಯ. ಅದು ಯಾವ ಸೆಕ್ಷನ್ನು ಬರುತ್ತೆ, ಅದರಲ್ಲಿ ಅರೆಸ್ಟ್ ಮಾಡೋವಂಥದ್ದು ಇದೆಯಾ, ನಾನ್ ಬೇಲೆಬಲ್ ಇದೆಯಾ, ಬೇಲೆಬಲ್ ಇದೆಯಾ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಈಗ ಅವರು 41A ಅಂತೇಳಿ ನಮ್ಮ CRPCನಲ್ಲಿ ಇರ್ತಕ್ಕಂಥದ್ದು, ಅದರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರು 24 ಅವರ್ಸಲ್ಲಿ ಬಂದು ಅವರು ಅಪಿಯರ್ ಆಗಬೇಕು. ಒಂದು ವೇಳೆ ಅಪಿಯರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು SIT ಮಾಡಿದೋ, ಇಮಿಡಿಯೇಟಾಗಿ ಅದನ್ನು SIT ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ, ಅದರಲ್ಲೂ ಕೂಡ ಗೃಹ ಮಂತ್ರಿಗಳು, ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಕೂಡ ಗಮನಿಸಿದೆ. ಅದು ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ. ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರೋ ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಭಾಳ ಸೀರಿಯಸ್ ಆಗಿ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಒಟ್ನಲ್ಲಿ ಅಶ್ಲೀಲ ವಿಡಿಯೋ ತನಿಖೆ ಚುರುಕುಗೊಂಡಿದ್ದು, ಎಸ್ಐಟಿ ವಿಡಿಯೋ ಅಸಲಿಯತ್ತನ್ನ ಹೊರಗೆಳೆಯಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.